खबर कर्नाटक से है, जहां पर 7 अप्रैल को सिंदगी में मुल्ला एसोसिएशन के तालुका कचहरी में कर्नाटक मुल्ला एसोसिएशन के तालुका अध्यक्ष डॉक्टर अबू बकर मुल्ला और तालुका कार्यदर्शी अब्दुल्ला मुल्ला और यूसुफ मुल्ला ने प्रेस कॉन्फ्रेंस बुलाकर वक्फ संशोधन बिल के खिलाफ आवाज उठाई। सिंदगी तालुके के अध्यक्ष डॉक्टर अबू बकर मुल्ला ने वक्फ संशोधन बिल की निंदा की और कहा कि यदि आप इस्लामी शरीयत में हस्तक्षेप करेंगे तो भारत के मुसलमान इस विषय को बर्दाश्त नहीं करेंगे। संगठन तालुका कार्यदर्शी अब्दुल मुल्ला ने कहा कि आने वाले दिनों में वक्फ बिल के खिलाफ सिंदगी शहर में मुल्ला एसोसिएशन की तरफ से जोरदार संघर्ष और प्रतिभटन किया जाएगा। अस्सलाम वालेकुम। कर्नाटक मुल्ला एसोसिएशन सिंदगी ತಾಲೂಕು ಘಟಕದ ವತಿಯಿಂದ ನಾನು ತಾಲೂಕು ಅಧ್ಯಕ್ಷನಾಗಿ ಡಾಕ್ಟರ್ ಅಬೂಬಕರ್ ಮುಲ್ಲಾ ಹಾಗೂ ನಮ್ಮ ಸಂಘಟನಾ ಕಾರ್ಯದರ್ಶಿಯಾಗಿ ಶ್ರೀ ಅಬ್ದುಲ್ ಮುಲ್ಲಾ ಹಾಗೂ ಇನ್ನೋರ್ವ ಕಾರ್ಯದರ್ಶಿಯಾದಂತಹ ಶ್ರೀ ಯೂಸುಫ್ ಮುಲ್ಲಾ ಹಾಗೂ ಮಾಧ್ಯಮ ಮಿತ್ರರಿಗೆ ಸ್ವಾಗತಿಸುತ್ತಾ ಈ ಒಂದು ದೇಶದಲ್ಲಿ ನಡೆದಂತಹ ಬೆಳವಣಿಗೆಯನ್ನು ವಕ್ಫ್ ಕಾಯ್ದೆಯ ವಿರುದ್ಧ ನಾವು ಬಿಲ್ಲನ್ನು ಪಾಸಾಗಿದೆ. ಇದರ ಕುರಿತು ನಮ್ಮ ಸಂಘಟನಾ ಕಾರ್ಯದರ್ಶಿಯಾದಂತಹ ಶ್ರೀ ಅಬ್ದುಲ್ ಮುಲ್ಲಾ ಅವರು ಮಾತನಾಡಲಿದ್ದಾರೆ. ಅಸ್ಸಲಾಮು ಅಲೈಕುಂ. ಇವತ್ತು ಸಿಂದಗಿ ತಾಲೂಕಿನ ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ವತಿಯಿಂದ ಈ ನಮ್ಮ ಭಾರತ ದೇಶದಲ್ಲಿ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಏನು ಪಾಸಾಗಿದೆ ಅದರ ಮೇಲೆ ಒಂದೆರಡು ಮಾತನ್ನು ಹೇಳೋಕ್ಕೆ ನಾವು ಇಷ್ಟಪಡ್ತೇವೆ. ಅನ್ಯಾಯ ಮಾಡುವ ಮೂರ್ಖ, ಅನ್ಯಾಯ ಸಹಿಸುವ ಮಹಾಮೂರ್ಖ ಅಂತಕ್ಕಂಥ ಮಾತನ್ನು ಹೇಳಿದ ಭಾರತ ರತ್ನ ದೀನದಲಿತರ ಹೋರಾಟಗಾರ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ಬಂಧುಗಳೇ, ಇವತ್ತು ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಏನು ಪಾಸಾಗಿದೆ, 5 ರಾಜ್ಯಗಳಲ್ಲಿ, ಇಂಡಿಯಾ ಒಳಗೆ 5 ರಾಜ್ಯಗಳಲ್ಲಿ ವಕ್ಫ್ ಆಸ್ತಿ ಏನಿದೆ ಜಾಸ್ತಿ ಇರೋದು ಅದು ಆ 5 ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕದ್ದು ಒಂದು ಭಾಗ. ಆಂಧ್ರ ಪ್ರದೇಶ ಆಗಲಿ, ತೆಲಂಗಾಣ ಆಗಲಿ, ಇದೆಲ್ಲ ಹಿಂಗೆ UP ಆಗಲಿ, ಇಲ್ಲೆಲ್ಲ ನಮ್ಮ ವಕ್ಫ್ ಆಸ್ತಿಯನ್ನು ಜಾಸ್ತಿ ಇದೆ. ಈ ವಕ್ಫ್ ಆಸ್ತಿ ಮೇಲೆ ಈಗ ಕೆಲವೊಬ್ಬರು ದುಷ್ಟರ ಕಣ್ಣು ಬಿದ್ದಿದೆ. ಅಂದರೆ ನಮ್ಮ ಇಂಡಿಯಾದ ಪ್ರಧಾನಮಂತ್ರಿಗಳಾಗಲಿ, ಅಮಿತ್ ಶಾ ಅವರಾಗಲಿ, ಕಿರಣ್ ಅವರಾಗಲಿ, ಈಗಾಗಲೇ ಏನು ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಏನು ಪಾಸ್ ಮಾಡಿದ್ದಾರೆ ಹೇಳಿದಾರಲ್ಲ, ಇಷ್ಟು ದಿನ ಮುಸಲ್ಮಾನರ ಬಗ್ಗೆ ಕೆಟ್ಟದಾಗಿ ವಿಚಾರ ಮಾಡೋರು ಇವತ್ತು ವಕ್ಫ್ ಬಗ್ಗೆ ಯಾಕೆ ನೀವು ಈ ವಕ್ಫ್ ಬಗ್ಗೆ ಇಟ್ಕೊಂಡು ಮುಸಲ್ಮಾನರ ಬಡವರ ಬಗ್ಗೆ ನಾವು ವಿಚಾರ ಮಾಡ್ತೀವಿ ಅಂತ ಹೇಳ್ತೀರ? ಎಲ್ಲಾದರೂ ರೋಡ್ ಮೇಲೆ ದಿಲ್ಲಿಯಲ್ಲಿ ನಮಾಜ್ ಮಾಡುವಾಗ ನೀವು ಕಾನೂನು ಚೌಕಟ್ಟಿನಲ್ಲಿ ಕಳಿಸಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಕಳಿಸಿ ಅವ್ರಿಗೆ ಒದ್ದು ಎಬ್ಬಿಸಕ್ಕೆ ಕಳಿಸ್ತೀರಿ ನೀವು. ಅವಾಗೆಲ್ಲ ಹೋಗಿತ್ತು ನಿಮಗೆ ಮುಸಲ್ಮಾನರ ಕಾಳಜಿ? ಈಗ ಯಾಕೆ ಬರ್ತಾ ಇದೆ ನಿಮಗೆ? ಯಾರಾದರೂ UPಯಲ್ಲಿ ಒಂದು ಯಾವ್ದಾದ್ರು ಚಿಕ್ಕ ಆರೋಪಲ್ಲಿ ಸಿಕ್ಬಿದ್ದರೆ ಅವನ ಮನೆಯನ್ನು ಧ್ವಂಸ ಮಾಡೋಕ್ಕೆ ಕಳಿಸ್ತಾರೆ. JCB ಇಂದ ಧ್ವಂಸ ಮಾಡೋಕ್ಕೆ, ಮನೆ ಧ್ವಂಸ ಮಾಡೋಕ್ಕೆ ಕಳಿಸ್ತೀರಾ? ಅವಾಗೆಲ್ಲ ಹೋಗಿತ್ತು ನಿಮಗೆ ಬಡವರ ಬಗ್ಗೆ ವಿಚಾರಣೆ ಮಾಡೋದು? ಇವಾಗ ಯಾಕೆ ನೀವು ಬಡವರ ಬಗ್ಗೆ ಯೋಚನೆ ಮಾಡ್ತೀವಿ? ನಾವು ಬಡವರಿಗೆ ಆಸ್ತಿ, ಈ ವಕ್ಫ್ ಆಸ್ತಿಯನ್ನು ಬಡವರಿಗೆ ಉಪಯೋಗ ಆಗಲಿ ಅಂತ ನಾವು ಈ ಬಿಲ್ಲನ್ನು ತರ್ತಾ ಇದ್ದೀವಿ ಅಂತ ಹೇಳ್ತಿದ್ದೀರಾ? ಅದು ನೀವು ವಕ್ಫ್ ಬಿಲ್ಲನ್ನು ಜಾರಿ ಮಾಡಿ ಏನು ಮಾಡೋರಿದ್ದೀರಾ? ನೀವು ನಮ್ಮ ಆಸ್ತಿಯನ್ನು ಕಸ್ಕೊಂಡು ಏನು ಮಾಡೋರಿದ್ದೀರಾ? ತಮ್ಮ ಅಂಡರಲ್ಲಿ ತೊಳೋರು. ನಮ್ಮ ಸಂಸ್ಕೃತಿನೇ ಬೇರೆ ಇದೆ. ಇಸ್ಲಾಂ ಧರ್ಮದಲ್ಲಿ ನೀವು ಇಂಟರ್ಫಿಯರ್ ಆಗ್ತಾ ಇದ್ದೀರಾ. ನಮ್ಮ ನಬಿ ಕಾಲದಿಂದ ಏನು ಜರ್ಕೊಂಡು ಇಲ್ಲಿ ತನಕ ಬಂದಿದೆ ಅದನ್ನು ನೀವು ಮುರಿತಾ ಇದ್ದೀರಾ. ಇಸ್ಲಾಂ ಧರ್ಮಕ್ಕೆ ನೀವು ಧಕ್ಕೆ ತರ್ತಾ ಇದ್ದೀರಾ. ಹಿಂದೂ ಮುಸ್ಲಿಂ ಮಾಡಿ ಹಿಂದೂ ಮುಸ್ಲಿಂ ಅವರಿಗೆ ಜಾತಿಯಲ್ಲಿ ಜಗಳ ಹಚ್ಚು ಕೆಲಸ ಮಾಡ್ತಾ ಇದ್ದೀರಾ ನೀವು.
ನೀವು ವಕ್ಫ್ ಬಿಲ್ ಜಾರಿ ಮಾಡಿ ಬಡವರಿಗೆ ಮುಸಲ್ಮಾನ್ ಬಡವರಿಗೆ ಸಹಾಯ ಮಾಡ್ತಾ ಇಲ್ಲ. ನೀವು ವಕ್ಫ್ ಬಿಲ್ಲಿಂದ ಬಡವ ಮುಸಲ್ಮಾನರಿಗೆ ಸಹಾಯ ಮಾಡ್ತೀರಾ ನೀವು? ನಿಮ್ಮ ಕೈಯಿಂದ ವಕ್ಫ್ ಬಿಲ್ ಬಿಟ್ಟು ಬೇರೆ ಬೇರೆ ರೀತಿ ಇಲ್ವಾ ಬಡವರಿಗೆ ಸಹಾಯ ಮಾಡೋಕ್ಕೆ? ಅಮಿತ್ ಶಾ ಅವರಾಗಲಿ, ಮೋದಿ ಅವರಾಗಲಿ, ನಮ್ಮ ಕಿರಣ್ ಅವರಾಗಲಿ, ನಾನು ಅವ್ರಿಗೆ ಕೇಳ್ತಾ ಇದ್ದೀನಿ, ನಮ್ಮ ಸಿಂದಗಿ ಆಗಲಿ, ಬಿಜಾಪುರ ಡಿಸ್ಟಿಕಲ್ಲಿ ಸಿಂದಗಿಯಲ್ಲೂ ಕೂಡ ಆಸ್ತಿ ಇದೆ. ಈ ಪ್ರತಿಯೊಂದು ಕಂಟ್ರಿಯಲ್ಲಿ ಇದೆ, ಪ್ರತಿಯೊಂದು ರಾಜ್ಯದಲ್ಲೂ ಇದೆ. ನೀವು ಬಡವರಿಗೆ ದಾನ ಮಾಡ್ತಾ ಇದ್ದೀರಾ? ಇಲ್ಲ. ನೀವು ಏನು ಮಾಡ್ತಾ ಇದ್ದೀರಾ? ಹಿಂದೂ ಮುಸ್ಲಿಮರ ಜಗಳ ಹಚ್ತಾ ಇದ್ದೀರಾ. ಈ ವಕ್ಫ್ ಬಿಲ್ಲನ್ನು ಜಾರಿ ಮಾಡಿ ಈ ಕಮಿಟಿಯಲ್ಲಿ 4 ಹಿಂದೂ, ಇಬ್ಬರು ಮಹಿಳೆಯರು ಇರಬೇಕು, ಹಿಂದೂ ಮಹಿಳೆಯರು, ಇಬ್ಬರು ಮುಸ್ಲಿಮಾನ್ ಮಹಿಳೆಯರು ಇರಬೇಕು. ಇದೆಲ್ಲ ಮಾಡಿ ನೀವೇನು ಮಾಡ್ತಾ ಇದ್ದೀರಾ? ನೀವು ದೇಶವನ್ನು ಉದ್ಧಾರ ಮಾಡ್ತಾ ಇಲ್ಲ, ದೇಶವನ್ನು ನಾಶ ಮಾಡ್ತಾ ಇದ್ದೀರಾ. ನೀವು ಪಕ್ಕಾ ತಲೆಯಲ್ಲಿ ಇಟ್ಕೊಳ್ಳಿ. ನೀವು ದೇಶದಲ್ಲಿ ಹಿಂದೂ ಮುಸ್ಲಿಂ ಅನ್ನೋದು ಹುಟ್ಟಿದ ಹಾಕಿದ್ರೆ BJP ಅವರು. ನಮ್ಮ ಊರಲ್ಲೂ BJP ಅವರು ಇದ್ದಾರೆ, ಮುಸ್ಲಿಂ ಅವರು, ಹಿಂದೂ ಮುಸ್ಲಿಂ ಎಲ್ಲರೂ ಕೂಡಿ ಇರ್ತೀವಿ ನಾವು. ನೀವು ಅಲ್ಲಿ ಏನು ಕೇಂದ್ರದಲ್ಲಿ ಕೂತು ಮಾಡ್ತಾ ಇದ್ದೀರಲ್ಲ, ಪೂರಾ ಇಂಡಿಯಾದಲ್ಲಿ ಬೆಂಕಿ ಹಚ್ಚು ಕೆಲಸ ಮಾಡ್ತಾ ಇದ್ದೀರಾ. ವಕ್ಫ್ ಆಸ್ತಿಯನ್ನು ನೀವು ಏನು ಬಿಲ್ ಈಗೇನು ಜಾರಿ ಮಾಡಿದ್ದೀರಾ, ಬಿಗ್ ಬಿಲ್, ಆ ಬಿಲ್ಲನ್ನು ವಾಪಸ್ ತಗೊಳ್ಬೇಕು. ಇಲ್ಲಾಂದ್ರೆ ನಾವು ನಾಳೆ ಮುಂದೆ ಬರುವ ದಿನದಲ್ಲಿ ನಾವು ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ. ಮುಂದಿನ ಬರೋ ಕಾಲದಲ್ಲಿ ನಿಮಗೆ ಭಾರಿ ಹಿನ್ನಡೆ ಆಗುತ್ತೆ. ನೀವು ಮುಸಲ್ಮಾನರಿಗೆ ಭಾಳ ಧಕ್ಕೆ ತರ್ತಾ ಇದ್ದೀರಾ. ಟಾರ್ಗೆಟ್ ಮಾಡಿ ಮುಸಲ್ಮಾನರ ಮೇಲೆ ತರ್ತಾ ಇದ್ದೀರಾ ನೀವು. ನೋಡಿ, ಇದು ಸರಿಯಲ್ಲ ನೀವು ಮಾಡೋದನ್ನ. ನಾನು ಈ ಬಿಲ್ ಏನು ಜಾರಿಯಾಗಿದೆ, ನಮ್ಮ ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ವತಿಯಿಂದ ಈ ಮಾತನ್ನು ಹೇಳೋಕ್ಕೆ, ನಾವು ಬೈಟ್ ಕೊಡೋಕ್ಕೆ ನಾವು ಕರೆದಿದ್ದೀವಿ. ನೀವು ಇಂಡಿಯಾದಲ್ಲಿ ಜಾಗೃತರಾಗಬೇಕು. ಎಲ್ಲ ಮುಸಲ್ಮಾನರು ಒಗ್ಗಟ್ಟಾಗಬೇಕು. ಈಗಾದರೂ ಒಗ್ಗಟ್ಟಾಗಿ ಬೇರೆ ಆಗಿ ಹೊಡಿಬೇಡ್ರಿ. ಒಂದಾಗಿ ಎಲ್ಲರೂ ಒಗ್ಗಟ್ಟಾದರೆ ಯಾರು ಏನೂ ಮಾಡ್ಕೊಳಕ್ಕಾಗಲ್ಲ. ಅದು ನಿಂತು ನೀವು ಕೋರ್ಟಿಗೆ ಹಾಕ್ರಿ. ಸುಪ್ರೀಂ ಕೋರ್ಟಿಗೆ ಹೋಗಿ ನಾವು ಹೋರಾಟ ಮಾಡೋಣ. ಬಿಲ್ ಜಾರಿ ಆದರೆ ಭಯಪಡೋ ಅವಶ್ಯಕತೆ ಇಲ್ಲ. ಅದರ ಬಗ್ಗೆ ನಾವು ಹೋರಾಟ ಮಾಡಿ ಆ ಬಿಲ್ಲನ್ನು ತಡೆಯೋಕ್ಕೆ ಪ್ರಯತ್ನ ಮಾಡೋಣ. ಅಲ್ಲ ನಮಗೆ ಸಾಥ್ ಕೊಡ್ತಾನೆ ಅಂತ ವಿಶ್ವಾಸ ಇದೆ. ಈ ಸಂದರ್ಭದಲ್ಲಿ ನಾನು ಪ್ರತಿಯೊಂದರಲ್ಲಿಯೂ ಸಹಿತ ನಾವು ರಾಜಿ ಆಗಲಿಸಿದ್ದೇವೆ. ಆದರೆ ಶರೀಯತದಲ್ಲಿ ಏನಾದರೂ ಒಪ್ಪಂದಕ್ಕೆ ಕೈ ಹಾಕಿದ್ದೇ ಆದಲ್ಲಿ ನಾವು ಇದಕ್ಕೆ ಯಾವುದೇ ಕಾರಣಕ್ಕೂ ರಾಜಿ ಆಗೋದಿಲ್ಲ. ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ಸಿಂಧಿ ಘಟಕ ವತಿಯಿಂದ ಈ ಒಂದು ಮಾಧ್ಯಮ ಗೋಷ್ಠಿಯನ್ನು ಕರೆದಿದ್ದು, ಈ ಒಂದು ವಕ್ಫ್ ಕಾಯ್ದೆ ಬಿಲ್ಲನ್ನು ವಿರೋಧವಾಗಿ ಈ ಒಂದು ಮಾಧ್ಯಮ ಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ಈ ಒಂದು ಮಾಧ್ಯಮದ ಮುಖಾಂತರ ಕೇಳಿಕೊಳ್ಳೋದು ಇಷ್ಟೇ: ಭಾರತ ದೇಶದ ಮುಸಲ್ಮಾನರು ಎಲ್ಲದಕ್ಕೂ ರಾಜ್ಯ ಆದರೂ ಸಹಿತ ನಮ್ಮ ಶರೀಯತಿಯಲ್ಲಿ ಏನಾದರೂ ಕೈ ಹಾಕಿದ್ದಾದಲ್ಲಿ ನಾವು ಯಾವುದೇ ಕಾರಣಕ್ಕೂ ನಾವು ಸಹಿಸಿಕೊಳ್ಳೋಕ್ಕೆ ತಯಾರಿಲ್ಲ. ಮುಂದೆ ಬರುವಂತಹ ದಿನಗಳಲ್ಲಿ ಪ್ರತಿಭಟನೆ ಉಗ್ರವಾಗಿರುತ್ತದೆ. ಈ ಒಂದು ಅಮೆಂಡ್ಮೆಂಟ್ ಬಿಲ್ಲನ್ನು ನೀವು ವಾಪಸ್ ಪಡೆದೇ ಇದ್ದಲ್ಲಿ ಈ ಒಂದು ಭಾರತ ದೇಶಕ್ಕೆ ಒಂದು ದುರ್ಬಲ ಆಗಲಿಕ್ಕೆ ಕಾರಣ ನೀವೇ ಆಗ್ತೀರಾ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಒಂದು ನಮ್ಮ ಮೇಲೆ ಯಾಕೆ ಇಷ್ಟು ಕಾಳಜಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮ್ಮ ಬಗ್ಗೆ ಕಾಳಜಿ ಮಾಡೋದಂದ್ರೆ ಬಿಡ್ರಿ. ಇವತ್ತು ನಿನ್ನೆ ಸಂಸದರು ಹೇಳಿದ್ದಾರೆ, ಅಯೋಧ್ಯೆಯಲ್ಲಿ 13,000 ಎಕರೆ ಭೂಮಿಯನ್ನು ಗುಳುಮಾಗಿದೆ. 300 ಕಿಲೋ ಬಂಗಾರವನ್ನು, ಕೇದಾರನಾಥಕ್ಕೆ ಬಂದಂತಹ ಬಂಗಾರವನ್ನು ನೀವೇ ಗುಳು ಮಾಡಿದ್ದೀರಿ. ನಮ್ಮ ಬಗ್ಗೆ ನೀವು ಕಾಳಜಿ ಮಾಡೋದನ್ನು ಬಿಡಿ. ನಿಮ್ಮ ಸಮಾಜದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ನೀವು ಅದನ್ನು ಗಮನವಹಿಸಿ. ಹಾಗೂ ನಾ ಏನು ಹೇಳ್ತಾ ಇದ್ದೇನಪ್ಪ ಅಂತಂದರೆ, ನೀವೇನು ಅಮೆಂಡ್ಮೆಂಟ್ ಕಾಯ್ದೆಯನ್ನು ತಂದು ನೀವೇನು ಮಾಡ್ತಾಯಿದ್ದೀರಾ, ಒಂದು ಸಮಿತಿಯಲ್ಲಿ ಇಬ್ಬರು ಹಿಂದೂಗಳನ್ನು ಅಧಿಕಾರಿಗಳನ್ನು ಹಾಕಿ ಒಂದು ಷಡ್ಯಂತ್ರವನ್ನು ಒಡ್ಡಿ ನಮ್ಮ ಒಂದು ಭೂಮಿಯನ್ನು ಕಬಳಿಸುವಂಥ ಹುನ್ನಾರವನ್ನು ನೀವು ಮಾಡ್ತಾಯಿದ್ದೀರಿ. ಅದೇ ಒಂದು ಹಿಂದೂ ಸಮಿತಿಯಲ್ಲಿ ಇಬ್ಬರು ಮುಸಲ್ಮಾನರಿಗೆ ಹಾಕಿ ನೋಡೋಣ, ಯಾಕೆ ಆಗೋದಿಲ್ಲ? ಇದು ನಿಮ್ಮ ಹುನ್ನಾರ ಏನಿದೆ ಎಂಬುದನ್ನು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದು ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ತೀವ್ರವಾಗಿ ಖಂಡಿಸ್ತದೆ. ಬರುವಂಥ ದಿನಗಳಲ್ಲಿ ಸಿಂಧಿಯಲ್ಲಿಯೇ ಒಂದು ಉಗ್ರವಾದಂಥ ಹೋರಾಟ, ಈ ಒಂದು ವಾರದಲ್ಲಿಯೇ ನಾವು ಉಗ್ರವಾದಂಥ ಹೋರಾಟಕ್ಕೆ ನಾವು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೇವೆ. ಇದನ್ನು ನಾವು ಉಗ್ರವಾಗಿ ಹೋರಾಟ ಮಾಡಿ ನಾವು ಬರುವಂಥ ದಿನಗಳಲ್ಲಿ ಇದು ವಕ್ಫ್ ವಿರುದ್ಧ ಖಂಡನೆಯನ್ನು ಮಾಡ್ತಾ ಇದ್ದೇವೆ. ನಮಸ್ಕಾರ. ಯಾವ ದಿನಾಂಕದ ಹೋರಾಟ ಏನು
ಎಲ್ಲ ಸಂಘಟನೆ ಸಿಂದಗಿ ನಗರದ ಎಲ್ಲ ಮುಸ್ಲಿಂ ಸಂಘಟನೆಗಳನ್ನು ಕೂಡಿಕೊಂಡು ಒಂದು ಪ್ರತಿಭಟನೆಯನ್ನು ನಾವು ಮಾಡಲು ಸಿದ್ಧರಿದ್ದೇವೆ. ಕೆಲವೊಂದು ದಿನಗಳಲ್ಲಿ ನಾವು ದಿನಾಂಕವನ್ನು ಪ್ರಕಟಣೆ ಮಾಡಲಿದ್ದೇವೆ. कर्नाटक से जहीर मुल्ला की रिपोर्ट, TV1 इंडिया न्यूज़.